ನೋಡೋದಕ್ಕೆ ಭಯಂಕರವಾಗಿದೆ. 6:30 ಅಲ್ಲಿ ಮಾರ್ನಿಂಗ್ಗೆ ವಿತೌಟ್ ಎನಿ ಅಲಾರ್ಮ್ಸ್ ಈ ಸೌಂಡಿಂದ ನನಗೆ ಹೆಸರು ಆಯಿತು. ನೈಸ್. ಅದು ಕ್ಯಾಮ್ರಾ ಇಲ್ಲೊಂದೈತೆ, ಅಲ್ಲೊಂದು 2 ಇದ್ದಾವೆ. ಮತ್ತೆ ಬರ್ತೀನಿ ಕೇರಳಕ್ಕೆ. ಓ, ನೆನೆದವರ ಮನದಲ್ಲಿ ಡ್ಯಾನ್ಸ್ ಮಾಡೋರು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡೇ 4 ವ್ಲಾಗ್ ನೋಡ್ತಾ ಇದ್ದೀರಾ ನೀವು. ಹಾಜಿಮಾಲಾ ಶಿವ ಟೆಂಪಲ್ ಮುಂದ್ಗಡೆನೇ ಇದ್ದಂಥ ನಮ್ಮ ಸ್ಟೇ. ಸೊ ಈಗ ನಾವು ಹಾಜಿಮಾಲಾಯಿಂದ ಮುನ್ನಾರ್ಗೆ ಹೋಗ್ತಾ ಇದ್ದೀವಿ. ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀವಿ, ಇನ್ನೇನು ಹೊರಡೋದಷ್ಟೇ. ಸೊ ಇವಾಗ ಟೈಮು 10:30 ಆಗಿದೆ. ಅರ್ಲಿ ಮಾರ್ನಿಂಗಿಂದ ಏನು ಮಾಡಿದ್ವಿ ಅಂತ ನೋಡ್ಕೊಂಬಂದ್ಬಿಡಿ. ನೀನು ಕೈ ಹಾಕೋ, ಹೋಗ್ರೋ ಕೈ ಹಾಕ್ರೋ. ಹಾಜಿಮಾಲಾ ಶಿವ ಟೆಂಪಲ್. ಸಂಜೆ ಸನ್ಸೆಟ್ಟಲ್ಲಿ ಈ ಜಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಯಾಕಂದರೆ ಈ ಶಿವನ ಹಿಂದೆನೇ ಸಮುದ್ರ ತೀರ ಇರೋ ಕಾರಣ ಸನ್ಸೆಟ್ ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ನೀವು ನೋಡ್ತಾ ಇರೋದು ಡೇ 4 ವ್ಲಾಗ್. ಹಿಂದಿನ 3 ದಿನದ ವ್ಲಾಗ್ಸ್ ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ, ಒನ್ಸ್ ಚೆಕ್ ಮಾಡಿ. ಹಾಜಿಮಾಲಾ ಶಿವ ಟೆಂಪಲ್ಲಿಂದ ನಾವು ಈಗ ಮುನ್ನಾರ್ ಕಡೆ ಹೊರಟ್ವಿ. ಆ್ಯಕ್ಚುಯಲ್ ಪ್ಲ್ಯಾನ್ ಇದ್ದಿದ್ದು ಕನ್ಯಾಕುಮಾರಿಗೆ ಹೋಗಬೇಕು ಅಂತ, ಬಟ್ ಕನ್ಯಾಕುಮಾರಿ ತಮಿಳ್ನಾಡು ಅಲ್ವಾ, ಅದು ಒಂದು ಸಪ್ರೇಟ್ ಟ್ರಿಪ್ ಮಾಡೋಣ ಅಂದ್ಕೊಂಡು ಬಿಟ್ವಿ. ಇದು ಓನ್ಲಿ ಕೇರಳ ಮಾತ್ರ ನಾವು ಟ್ರಾವೆಲ್ ಮಾಡ್ತಾ ಇರೋದು. ಫ್ರಮ್ ನಾರ್ತ್ ಟು ಸೌತ್ ಕೇರಳ ಕಂಪ್ಲೀಟಾಗಿ ಟ್ರಾವೆಲ್ ಮಾಡಿದ್ದೀವಿ, ಸ್ವಲ್ಪ ಪಾರ್ಟ್ಸ್ನ ಬಿಟ್ಟು. ಈಗ ನಾವು ಅದಾನಿ ಪೋರ್ಟ್ ಇದೆ ಎದುರುಗಡೆ ಕಾಣ್ತಾ ಇರೋದು ನಿಮಗೆ, ಅದಾನಿ ಪೋರ್ಟ್ ಅದು. ಸೊ ಇಲ್ಲೊಂದು ಪೋರ್ಟ್ ಇದೆ. ಅರ್ಲಿ ಮಾರ್ನಿಂಗ್ ನೀವು ಈಗ ನೋಡಿರಬೇಕು ವೀಡಿಯೋಸ್ನ, ಅದೊಂದು ದೊಡ್ಡ ಶಿಪ್ಗಳೆಲ್ಲ ಬರ್ತಾ ಇತ್ತಲ್ವ, ಅದು ಇದೇ ಪೋರ್ಟಿಂದ ಗೂಡ್ಸ್ನ ಸಾಗಿಸ್ತಾ ಇರ್ತಾರೆ. ಅಂದರೆ ಇಂಪೋರ್ಟ್ಸ್ ಎಕ್ಸ್ಪೋರ್ಟ್ಸ್ ಸಮಥಿಂಗ್ ಆ ಥರ. ಅಲೌಡ್ ಇದೆನಾ ಇಲ್ವ ನೋಡೋಣ. ಅಲೌಡ್ ಇಲ್ಲ ಅಂತೆ ಇಲ್ಲಿ ನಮಗೆ. ಆಚೆಯಿಂದನೇ ನೋಡಬೇಕು, ಎಲ್ಲಾದರೂ ವ್ಯೂ ಪಾಯಿಂಟ್ ಸಿಕ್ಕರೆ ಅಷ್ಟೇ. ಇದು ನ್ಯಾಚುರಲ್ ಪೋರ್ಟಾ ಏನು? ಬೆಳಿಗ್ಗೆ ಇಲ್ಲಿಂದನೇ ದೊಡ್ಡ ದೊಡ್ಡ ಕಾರ್ಗೋ ಶಿಪ್ ಎಲ್ಲ ಹೋಯ್ತು. ಅರ್ಧ ಕೇರಳ ಸಿಟಿನೇ ರೋಡ್ಗಳು ಹಿಂಗೆ ಇರೋದು. ಹಾಗೆ ನಾನು ಮುಂದ್ಗಡೆ ಇರೋ ಆ ಓಮಿನಿಯಲ್ಲಿ ನೋಡಿ, ಅದು ಯಾವುದೋ ಫಿಶ್ ತುಂಬ್ಕೊಂಬಂದ್ಬಿಟ್ಟವ್ರೆ, ಕಬ್ಬು ವಾಸನೆ ಹೊಡಿತಿದೆ ನನಗೆ. ಅಕ್ಕ ನಿಲ್ಸ್ಬಿಡಕ್ಕ, ಹೋಗ್ಬಿಡ್ತೀನಿ. ಫಿಶು ವಾಸನೆ ತಡ್ಕೊಳಕ್ಕಾಗಲ್ಲ. ಇಟ್ಸ್ ರಿಯಲಿ ಫಿಶಿ. ಇಲ್ಲಿ ಒಂದು ಬ್ರೇಕ್ ತಗೊಂಡು ಸ್ವಲ್ಪ ಹೈಡ್ರೇಟ್ ಮಾಡಿಕೊಂಡು ಇಲ್ಲಿಂದ ಮುನ್ನಾರ್ ಕಡೆ ಕಂಟಿನ್ಯೂ ಮಾಡ್ತೀವಿ. I will take coconut. Uncle, ये पेर है ना? Milk शरबत. ನಮ್ಮೂರ ಕಡೆ ಶರ್ಬತ್ ಅಂತಂದರೆ ನೀರಿಗೆ ನಿಂಬೆಹಣ್ಣು ಹಾಕಿ ಕೊಡ್ತಾರೆ, ಬಟ್ ಇಲ್ಲಿ ಹಾಲು ನಿಂಬೆಹಣ್ಣು ಎಲ್ಲ ಮಿಕ್ಸ್ ಹಾಕಿ ಕೊಟ್ಬಿಟ್ಟವ್ರೆ. ದಿಸ್ ಈಸ್ ಇಟ್. ಚೆನ್ನಾಗಿದೆ, ಈ ಥರ ಡಿಫ್ರೆಂಟ್ ಆಗಿದೆ. ಹುಳಿ ಹುಳಿ ಬೂಸ್ಟ್ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ, ಅದ್ರದ್ದು ಫ್ಲೇವರ್ ಬರ್ತಾ ಇದೆ. ಹೌ ಇಸ್ ಇಟ್ ಬ್ರೋ? ಇಟ್ಸ್ ಲೈಕ್ ವಿಯರ್ಡ್ ಆರ್ ವಾಟ್? ನೋ. ಇಲ್ಲೊಂದು ಸ್ಟಾಪ್ ಮಾಡಿ ಇವಾಗ ನೋಡಿದ್ರಲ್ವಾ, ಕೊಕೊನೆಟ್ ಪ್ಲಸ್ ಅದೇನೋ ಶರ್ಬತ್ ಅಂತ ಕೊಟ್ಟಿದ್ದು. ಟೈಮ್ ಆಗಿದೆ ಈಗ 12:51. ಅದನ್ನ ಕುಡಿದ್ಮೇಲೆ ಒಳ್ಳೆ ಗಂಟ್ಲಲ್ಲಿ ಒಂಥರ ಆಗ್ತಾಯಿದೆ. ಇವತ್ತು ಟ್ಯೂಸ್ಡೇ, ವಿ ಹ್ಯಾವ್ ಎ ಸ್ಪ್ರಿಂಗ್ ಪ್ಲ್ಯಾನಿಂಗ್, ಬಟ್ ಐ ಡೋಂಟ್ ಕೇರ್. ಇಲ್ಲಿಂದ 214 ಕಿಲೋಮೀಟರ್ಸ್ ಇದೆ ಮುನ್ನಾರ್. ಆ 214 ಕಿಲೋಮೀಟರ್ಸ್ಗೆ 5 hours 47 minutes ಅಂತ ತೋರಿಸಿದೆ. ಅಂದರೆ ಆಲ್ಮೋಸ್ಟ್ 6 hours ಅಂದ್ಕೊಳ್ಳಿ. ಕೇರಳ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂತ ನನ್ನ ಮಾತಲ್ಲಿ ಹೇಳಿದ್ರೆ ಆಗಲ್ಲ. ನೀವು ಒಂದ್ಸರಿ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು. ಬಿಕಾಸ್ ಈ ನೇಚರ್ನ ಎಂಜಾಯ್ ಮಾಡೋದೇ ಇಲ್ಲಿರೋ ಟೂರಿಸ್ಟ್ ಸ್ಪಾಟ್ ಅಂತ ಹೇಳ್ಬೋದು. ಈ ಡೆಸ್ಟಿನೇಷನ್ಗೆ ಹೋಗಿ ನೋಡಿದರೆ ಅದು ಜಸ್ಟ್ ಒಂದು ಸ್ಪಾಟ್ ನೋಡ್ತೀರಾ ಅಷ್ಟೇ.
ಹೋಗ್ತಾ ಇರಬೇಕಾದ್ರೆ ಇಲ್ಲಿ ಯಾವುದೋ ಒಂದು ಟೆಂಪಲ್ ಕಾಣಿಸ್ತು ನೋಡಿ, ಹಿಂಗೈತೆ, ಫುಲ್ ಹಳೇದು. ಅದೇ ಈ ಕೇರಳದಲ್ಲಿ ರೋಡ್ಗಳೆಲ್ಲ ಫುಲ್ಲು ಕ್ಲೀನ್ ಆ್ಯಂಡ್ ನೀಟಾಗಿದೆ. ಅಂದರೆ ಧೂಳು ಆಗಿರ್ಬೋದು, ಯಾವುದೇ ಥರ ಪ್ಲಾಸ್ಟಿಕ್ ಆಗಿರ್ಬೋದು, ಕಸ ಆಗಿರ್ಬೋದು, ಅಷ್ಟೊಂದೇನು ನೋಡಿಲ್ಲ. ಬಟ್ ಧೂಳು ಮಾತ್ರ ಏನೇನೂ ಇಲ್ಲ ಇಲ್ಲಿ. ಅಂದರೆ ರೋಡ್ ಸೈಡಲ್ಲಿ ಮಣ್ಣು ಬಿದ್ದುಬಿಟ್ಟು ಧೂಳು ಎದ್ದೇಳುತ್ತಲ್ಲ, ಆ ಥರದ ಸೀನೇ ಇಲ್ಲ ಇಲ್ಲಿ. ಫುಲ್ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ರೋಡ್ಸು. ಸರ್ಕೊಳಪ್ಪ ಅನ್ಕೊಂಡು ಟೀ ಪ್ಲಾಂಟೇಶನ್ ಇದೆ ಅನಿಸುತ್ತೆ. ಇಲ್ಲೆಲ್ಲ ಟೀ ಎಸ್ಟೇಟ್ಸ್ ಇದೆ. ಸೊ ಇಲ್ಲಿಂದನೇ ಮುನ್ನಾರ್ ವೈಪ್ ಸ್ಟಾರ್ಟ್ ಆಗುತ್ತೆ. ವಿ ಫೌಂಡ್ ಎ ಹೋಟೆಲ್ ಇಯರ್. ಇಡ್ಲಿ ಚಟ್ನಿ ಬೋರ್ಡ್ ಹಾಕೋರೆ, ಸಿಗುತ್ತಾ ಇಲ್ಲ ನೋಡಬೇಕಷ್ಟೆ. ಹೋಟೆಲ್ ಶ್ರೀದೇವಿ ಮೀಲ್ಸ್. ಹಾಂ, ವೆಜ್ಜಾ? ಹಾಂ, ಓಕೆ. ಹಿಂದ್ಗಡೆ ಕಾಣ್ತಾ ಇರೋದು ಹೋಟೆಲ್. ಅದು ಅವ್ರ ಲ್ಯಾಂಗ್ವೇಜ್ ನಮಗೆ ಅರ್ಥ ಆಗ್ತಿಲ್ಲ, ನಮ್ಮ ಲ್ಯಾಂಗ್ವೇಜ್ ಅವ್ರಿಗೆ ಅರ್ಥ ಆಗ್ತಿಲ್ಲ. ನಾವು ಟೀ ಕಾಫಿ ಕೇಳ್ತಿದ್ದೀವಿ ಅಂತ ಅವ್ರು ಅಂದ್ಕೊತಿದ್ದಾರೆ. ನೋಡ್ರಿ, ಇದು ಹಳೆಯ ಕಾಲದ ಹೋಟೆಲ್ ಅನಿಸುತ್ತೆ. ಹೊಸದೇ, ಬಟ್ ಬಾಗ್ಲಿ ಹೇಳೋದು. ಓಲ್ಡ್ ಮಂಕ್ ಬಾಟಲ್, ನೀರು ಕುಡಿಯೋಕೆ ಇಟ್ಟಿದ್ದಾರೆ. ಕಿಚನ್ ರೈಸು ಡಿಫ್ರೆಂಟ್ ಆಗಿರುತ್ತೆ. ಹಾಂ, ಮೊಟ್ಟೆ ರೈಸ್. ಸೊ ಇದೇ ಫುಡ್ಡು, ರೈಸು. ಇದೇನೋ ಪಲ್ಯ, ಇದೇನೋ ಕಾಳು ಪಲ್ಯ ಇದೆ, ಅದು ಅವ್ರು ತಿನ್ನೋದಕ್ಕೆ. ಫಿಶ್ಶು, ಸಾಂಬಾರಿದೆ. ಓಕೆ ಅಜ್ಜಿ, ಬಾಯ್ ಬಾಯ್. ಓಕೆ, ಈ ಹೋಟೆಲ್ ಅಜ್ಜಿಯವರು ನಾವು ಹಿಂಗೆ ಬರ್ತಾ ಇರ್ಬೇಕಾದ್ರೆ ನಿಲ್ಲಿಸಿ ಒಳ್ಳೆ ಕೆಲಸ ಮಾಡಿದ್ವಿ. ಪಾಪ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನಮಗೆ ಮಲಯಾಳಂ ಬರಲ್ಲ, ಆದರೂ ಸನ್ನೆ ಗಿನ್ನೆ ಮಾಡ್ಕೊಂಡೆಲ್ಲ ಮಾತಾಡ್ಸಿದ್ವಿ ಅಷ್ಟೇ. ಬಾಯ್ ನೋಡಿ, ನಗಾಡ್ಕೊಂಡು ಬಾಯ್ ಮಾಡ್ತವ್ರೆ. ಅದು ಊಟದ ಟೇಸ್ಟು ಹೆಂಗಿರುತ್ತೋ ಏನಿರುತ್ತೋ ಗೊತ್ತಿಲ್ಲ, ಬಟ್ ಅವರು ಪ್ರೀತಿಯಿಂದ ತೊಗೊಂಬಂದು ಬಡಿಸಿದ್ದಕ್ಕೆ ನಮಗೆ ಫುಲ್ ಟೇಸ್ಟಿ ಅನ್ನಿಸ್ತು. ಆ ರೈಸ್ ನಾವು ಯಾವತ್ತೂ ತಿಂದೇ ಇರಲಿಲ್ಲ, ಆ ಥರದ್ದು ರೈಸು. ಯಾರಾದರೂ ಸಿಕ್ಕಾಗ ಖುಷಿಯಿಂದ ಮಾತಾಡಿಸಿದವ್ರಿಗೂ ಖುಷಿ ಇರುತ್ತೆ. ಇರಪ್ಪ, ಮ್ಯಾಪ್ ಹಾಕೊತೀನಿ. ವಿ ಡೋಂಟ್ ಹ್ಯಾವ್ ಮ್ಯಾಪ್ ಗೈಸ್, ಓನ್ಲಿ ನನ್ನ ಹತ್ರ ಇದೆ. ಇನ್ನು 89 ಕಿಲೋಮೀಟರ್ಸ್ ದೂರ ಇದ್ದೀವಿ ಮುನ್ನಾರಿಂದ. ಇದೆಲ್ಲ ಫಾರೆಸ್ಟ್ ಏರಿಯಾ, ಇಲ್ಲಿ ಏನೂ ಕಲ್ಟಿವೇಟ್ ಮಾಡಲ್ಲ ಅನಿಸುತ್ತೆ. ರೋಡ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಿದೆ, ಬಟ್ ಫುಲ್ಲು ಎತ್ತಾಗ್ತಿದೆ. ಸಾಫ್ಟ್ ಇಲ್ಲ ರೋಡು. ಸ್ಪೀಡ್ ಲಿಮಿಟ್ ಇದೆ, ಫಾಲೋ ಮಾಡೋಲ್ಲ ಅಂದ್ಬಿಟ್ಟು ಒಳ್ಳೆ ರೋಡ್ ಹಾಕಿಲ್ಲ. ಒಳ್ಳೆ ತಲೆ ಉಪಯೋಗಿಸ್ಬಿಟ್ಟವ್ರೆ. ನಿನ್ನೆ ವ್ಲಾಗಲ್ಲಿ ಅದು ತೋರಿಸಿದೆ ಲಾಸ್ಟಲ್ಲಿ ವಿಡಿಯೋನ. ಮನೆಗೆ ಹೋಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ ಅವರು. ಪೊಲೀಸ್ ಗಾಡಿನೇ ಓವರ್ಟೇಕ್ ಮಾಡ್ಕೊಂಬಂದ್ಬಿಟ್ಟೆ. ಬಂದು ಏನಾದರೂ ಹಿಡಿತಾರ ನೋಡೋಣ. ಓ, ನೆನೆದವರ ಮನದಲ್ಲಿ ಡ್ಯಾನ್ಸ್ ಮಾಡೋರು ನೋಡಿ, ಇಲ್ಲಿ ಮುಂದೆ ಹೋಗ್ತಾ ಇದೆ. ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಹಾಂ, ಡಿ ಜೆ ಎಲ್ಲ ಹಾಕ್ಬಿಟ್ಟವ್ರೆ. ಕಲರ್ ಲೈಟ್ಸ್. ಓಕೆ ಕರೀತವ್ರೆ ಬಸ್ ಡ್ರೈವರು. ಓ, ಮುಂದೆ ಮೇರಿಯಮ್ಮ ಕೂತ್ಕೊಂಡವ್ರೆ, ಏಸು ಅವರಮ್ಮ. ಈ ಥರ ಎಲ್ಲ ರೋಡ್ ಶೋ ಮಾಡ್ತಾರೆ ನೋಡಿ. ಅಲ್ಲಿ ಏಸು ಕೂತ್ಕೊಂಡಿದ್ದಾನೆ ಹಿಂದ್ಗಡೆ ನೋಡ್ರಿ. ಎಲ್ಲರೂ ಏಸು ದರ್ಶನ ಮಾಡ್ಕೊಂಬಿಡಿ. ಈ ಗೂಗಲ್ ಮ್ಯಾಪ್ಸ್ನ ನಂಬ್ಕೊಂಬಂದಾಗೆಲ್ಲ ನಾವು ಯಾವುದಾದ್ರೂ ಒಂದು ಸಂಧಿ ಮುಂದಿಲ್ ತೂರ್ಸೇ ಕರ್ಕೊಂಬರೋದು ನಮ್ಮನ್ನು. ಹಂಗೆ ಮೇನ್ ರೋಡಿಗೆ ಕರ್ಕೊಂಡು ಹೋಗಲ್ಲ. ಸ್ವಲ್ಪ ಥ್ರಿಲ್ಲಿಂಗು ಅಡ್ವೆಂಚರು ಎಲ್ಲ ಇರಲಿ ಅಂದ್ಬಿಟ್ಟು ಸಂದಿಲೆಲ್ಲ ಕರ್ಕೊಂಡು ಹೋಗ್ಬಿಡುತ್ತೆ. ಒಂದೊಂದು ಸರಿ ಆ ಸಂದಿಲಿ ಜಾಗನೇ ಇರಲ್ಲ, ಅಂಥ ಸಂದಿಗೂ ಕರ್ಕೊಂಡು ಹೋಗಿರೋದೈತೆ ಉದಾಹರಣೆ. ಅದು ನನ್ನ ಸೆಕೆಂಡ್ ಡೇ ವ್ಲಾಗಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ ನಿಮಗೆ. ಸೊ ನಾವು ಫಸ್ಟ್ ಡೇ ಸೆಕೆಂಡ್ ಡೇ ಎಲ್ಲ ಕಂಪ್ಲೀಟಾಗಿ ಸೀ ಸೈಡ್ ಹೋಗಿದ್ವಿ.
ಇವಾಗ ಇದಿರೋದು ಹಿಲ್ ಸ್ಟೇಷನ್ ಅಲ್ವಾ, ಅಂದರೆ ಬೆಟ್ಟ ನೋಡಿ ಅಲ್ಲಿ ಮುಂದುಗಡೆ ಕಾಣ್ತಿದೆಯಲ್ಲ, ಆ ಬೆಟ್ಟನೆಲ್ಲ ಏರಿಸ್ಬೇಕೀಗ ಮತ್ತೆ ನಾವು. ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ನನಗೆ ಇಳಿಬೇಕಾದ್ರೂ ಆಯಿತು, ಕಿವಿ ಎಲ್ಲ ಗುಯ್ ಅಂತಿರುತ್ತೆ, ಅಂದರೆ ಬ್ಲಾಕ್ ಆಗಿರೋ ಥರ ಆಗುತ್ತೆ. ಇವಾಗೂ ಹಂಗೆ ಆಗಿದೆ ನನಗೆ. ನೋಡಿ ಅಲ್ಲಿ ಎಷ್ಟೊಂದು ಡೆಪ್ತ್ ಇದೆ. ಈಗ ಹೇಳಿದ್ನಲ್ವಾ ಇಂಕ್ಲೈನ್ ಅಂತ, ಹಿಂಗಿದೆ ಇದು ಆಲ್ಮೋಸ್ಟ್. ಇಲ್ಲೊಂದು ಟೀ ಕುಡ್ಕೊಂಡು ಹೋಗ್ಬಿಡೋಣ, ವ್ಯೂಸ್ ಕೂಡ ಚೆನ್ನಾಗಿದೆ. ನಮಗೆ ಟೀ ಎಷ್ಟು ಇಂಪಾರ್ಟೆಂಟು, ಹಿಲ್ ಸ್ಟೇಷನಲ್ಲಿ ವ್ಯೂಸ್ ಕೂಡ ಅಷ್ಟೇ ಇಂಪಾರ್ಟೆಂಟು. ಸ್ಲೋ ಮ್ಯಾನ್, ಮೈ ಇಯರ್ಸ್ ಆರ್ ಬ್ಲಾಕ್ಡ್, ಮೈ ಇಯರ್ಸ್ ಆರ್ ಬ್ಲಾಕ್ಡ್. ಹೈ ಹಾಂ, ಬೈಕು ಚಾವಿನ ಹಾಫೇ ಮಾಡಿಲ್ಲ. ವೆರಿ ನೈಸ್. ಸಾಕೊಡೋ ಕೀನಾ, ಆಮೇಲೆ ಎತ್ಬಿಟ್ಟು ಆ ಕಡೆ ಬಿಸಾಕ್ಬಿಟ್ಟಿಯಪ್ಪ. ನೈಸ್. ಅದು ಕ್ಯಾಮ್ರಾ ಹಾಂ, ಏ ಕ್ಯಾಮ್ರಾ, ಇದು ಮೊಬೈಲ್. ಹಾಂ ಓಕೆ, ಬಾಯ್ ಬಾಯ್. ಒಂದು ಟೀ ಕುಡ್ಕೊಂಡು ಓಡೋಗ್ಬಿಡ್ತೀವಿ ಇವರು. ಕಾಫಿ ಆರ್ ಟೀ, ವಾಟ್ ಯು ವಾಂಟ್? ನಿಂಗೆ ಕಾಫಿ ಮಚಾ, ಕಾಫಿ 3 ಕಾಫಿ 1 ಟೀ. ಆಂಟಿ 3 ಕಾಫಿ 1 ಟೀ. నీ పేరు నేమ్, వాట్స్ యువర్ నేమ్? అచ్చు ಇದು ಕ್ಯಾಮರಾ. फोन में क्या है, ये व्यू में सब है. ಹ್ಞೂ, ಒಂದು ಕಾಫಿ ನಮ್ಮ ನಿದ್ದೆ ಹೋಗೋದಕ್ಕೆ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಸೊ ಎಂಜಾಯಿಂಗ್ ದ ಕಾಫಿ ವಿತ್ ವ್ಯೂ ಪಾಯಿಂಟ್. ಕಾಫಿ ಕುಡ್ಕೊಂಡು ರೀಚಾರ್ಜ್ ಆದ್ವಿ. ಸೊ ರೈಡಿಂಗ್ ಬ್ಯಾಕ್ ಟು ಮುನ್ನಾರ್. ಬರ್ರಿ, ಇದು ಕಾಡಿಂದ ತಪ್ಪಿಸ್ಕೊಂಡು ಬಂದಿರೋದಂತೂ ಅಲ್ಲ, ಇದೇ ಊರಿನ ಹೋರಿ. ಇದು ಯಾರು ಇವರು ಬಾಣ ಬಿಡ್ತವ್ರೆ ಅದ್ರ ಮುಂದೆ. ಹೋಗೋ ಆಟೋದವನೇ, ನಿನ್ಗೇನು ಮಾಡಲ್ಲ ಅದು. ಅಪ್ಪ ನೋಡೋದಕ್ಕೆ ಭಯಂಕರವಾಗಿದೆ, ಸಖತ್ ದೊಡ್ಡದಿದೆ ಮಾತ್ರ. ಅನಿಮಲ್ ಕ್ರಾಸಿಂಗ್ ಥರ ಇವರು ಯಾರೋ ಹಿಂಗೆ ಹೋಗ್ತಿದ್ದಾರೆ. ನಾನು ಸ್ಟಾಪ್ ಮಾಡಿಬಿಡ್ತೀನಿ, ಎಲ್ಲ ನನ್ನೇ ನೋಡ್ಕೊಂಡು ಹೋಯ್ತವ್ರು. ಯಾಕಂದರೆ ಹಿಂದುಗಡೆ ನಮ್ಮ ಟೀಮ್ ಅವರೇ ಬರ್ತಿಲ್ಲ, ನಮ್ಮ ಗ್ರೂಪ್ ಮೆಂಬರ್ಸು. ಅದು ಏನೇ ಹೇಳಿ ಸಾಕಾಗಿ ಹೋಗ್ಬಿಡ್ತು. 30 ಸ್ಪೀಡ್ ಹೋದ್ರು ನನ್ನ ಹಿಂದೆ ಫಾಲೋ ಮಾಡ್ತಿಲ್ಲ ಅವರು. ಏನು ಮಾಡೋದು, ಯಾಕೋ ಅಲ್ಲಿ ಮೇಲೆ ಪಾರ್ಟಿ ಮಾಡ್ತಾರೆ ನೋಡ್ರಪ್ಪ, ಕ್ರಿಸ್ಮಸ್ದು ಏನೋ ಕುಣಿತವ್ರೆ. ನಿಮಗೆ ಕಾಣಿಸ್ತೈತಲ್ಲೋ ಗೊತ್ತಿಲ್ಲ. ಜಿಂಗಲ್ ಬೆಲ್ ಅಂತ ಸಾಂಗ್ ಆಡೋದು ಬಿಟ್ಟು ಇದು ಯಾವುದೋ ಸಾಂಗ್ ಹೇಳ್ತಿದ್ದಾರೆ, ಟ್ರೈಬಲ್ ಸಾಂಗ್ ಥರ. ಇದು ಯಾವುದೋ ಶಾರ್ಟ್ಕಟ್ ವೇಯಲ್ಲಿ ಕರ್ಕೊಂಬಂದ್ಬಿಡ್ತು. ಇದು ಎಷ್ಟು ಚಿಕ್ಕ ದಾರಿ ಅಂದರೆ ಚಿಕ್ಕ ದಾರಿ, ಮತ್ತು ಹೆವಿ ಡೀಪ್ ಇದೆ ನೋಡಿ. ಇಲ್ಲಿ ಕಂಟ್ರೋಲ್ ಆಗಿಲ್ಲ ಗಾಡಿ ಅಂದರೆ ಸೀದಾ ಹಳ್ಳಕ್ಕೆ ಹೋಗ್ಬಿಡುತ್ತೆ. ಅಷ್ಟೊಂದು ಹಿಂಗೆ ಇಳಿಜಾರಿದೆ ಮಾತ್ರ ಕೆಳಗಡೆ. ನೋಡಿದರೆ ಗೊತ್ತಾಗುತ್ತೆ ಅಂತ ಅನಿಸುತ್ತೆ ನಿಮಗೆ, ಬಟ್ ಹೆವಿ ಡೇಂಜರಸ್ ಇದೆ. ಮುನ್ನಾರಲ್ಲಿ ಹೆವಿ ಟ್ರಾಫಿಕ್ ಜಾಮ್. ಲೈಕ್ ಲಾಸ್ಟ್ 1.5 ಕಿಲೋಮೀಟರ್ಸಿಂದ ಹಿಂಗೆ ಲೈನಿಗೆ ನಿಂತಿದೆ ಕಾರ್ಸ್ ಎಲ್ಲ. ಬೈಕರ್ಸಿಗೆ ಇದೊಂದು ಅಡ್ವಾಂಟೇಜು, ಆರಾಮಾಗಿ ಸೈಡಲ್ಲಿ ಹೋಗ್ಬಿಡ್ಬೋದು. ಏನಾದರೂ ಅಪೋಸಿಟಲ್ಲಿ ಬಂದರೆ ಇಲ್ಲೇ ಮಿಡ್ಲಲ್ಲಿ ಎಲ್ಲಾದರೂ ತೋರಿಸ್ಕೊಂಬಿಡೋದು. ಬಟ್ ಹೆವಿ ಟ್ರಾಫಿಕ್ ಅಷ್ಟೇ ನೋಡಿ. ಏನಾದರೂ ಕಾರಲ್ಲಿ ಬಂದರೆ ಕತೆನೇ ಮುಗೀತು. ಇಲ್ಲೇನೋ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಆನೆ ಬೇರೆ ಇದೆ ನೋಡಿ ಅಲ್ಲೇ ಮುಂದುಗಡೆ. ಅದಕ್ಕೆ ಇಷ್ಟೊಂದು ಟ್ರಾಫಿಕ್ ಆಗಿರೋದು ಅನಿಸುತ್ತೆ. ದ ರಿಯಲ್ ಕೇರಳ ಕಲ್ಚರ್. ಸೊ ನಾವು ಮುನ್ನಾರ್ ಬಂದು ರೀಚ್ ಆದ್ವಿ. ಆಲ್ಮೋಸ್ಟ್ ಒಂದು 10:30 ಆಗಿತ್ತು ಬಂದು ರೀಚ್ ಆದಾಗ. ಸೊ ಇದು ನಮ್ಮ ಸ್ಟೇ. ಹಿಂದ್ಗಡೆ ನೋಡ್ತಾ ಇದ್ದೀರಲ್ವ ಬಸ್ಸು,
ಇದೇ KSRTC ಮುನ್ನಾರ್ KSRTC ಬಸ್ ಸ್ಟಾಪಿಗೆ ಬಂದರೆ ನಿಮಗಿದು ಸ್ಟೇ ಸಿಗುತ್ತೆ. ನೀವು ಇದನ್ನು ಮುಂಚೆನೇ ಬುಕ್ ಮಾಡ್ಕೋಬೇಕು. ಒಳಗಡೆ ತೋರಿಸ್ತೀನಿ ನೋಡಿ ಬಸ್ಸಲ್ಲಿ ಸ್ಟೇ ಹೇಗಿದೆ ಅಂತ. ಡೋರ್ಮೆಟ್ರೀಸ್ ಇದು. ನೀವು ಒಂದು ಗ್ರೂಪ್ ಆಫ್ ಪೀಪಲ್ ಬಂದರೆ ಇದು ನಿಮಗೆ ವರ್ಕೌಟ್ ಆಗುತ್ತೆ. ಬಿಕಾಸ್ ಒಂದೊಂದು ಕ್ಯಾಬಿನ್ ಥರ ಇರುತ್ತೆ ಇದು. ಇದು ಒಂದು ಕ್ಯಾಬಿನ್ನು ಇಷ್ಟಿದೆ. ಸೊ ಇದೊಂದು ಸಿಂಗಲ್ ಬೆಡ್ಡು. ನೆಮ್ಮದಿ ಮಾಡ್ಕೊಟ್ಬಿಡೋದು.